ಇವತ್ತಿನ ದಿವಸ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಾಗೂ ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಇವರೆಲ್ಲರ ವತಿಯಿಂದ ನಡೆದಿರ್ತಕ್ಕಂಥ ಚಾಲುಕ್ಯ ಉತ್ಸವವನ್ನು ಈಗಾಗಲೇ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರವರೇ ಈ ಒಂದು ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರ್ತಕ್ಕಂಥ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವರಾಜ ತಂಗಡಗಿರವರೇ, ಹಾಗೆಯೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಅಬಕಾರಿ ಸಚಿವರು, ಆತ್ಮೀಯರು ಆಗಿರ್ತಕ್ಕಂಥ ಮಾನ್ಯ ಆರ್ ಬಿ ತಿಮ್ಮಾಪುರ್ ಅವರೇ, ಅದೇ ರೀತಿ ಇನ್ನೋರ್ವ ಆತ್ಮೀಯರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬೈರತಿ ಬಸವರಾಜರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕರುಗಳೇ, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಬಾಂಡ್ಗೇರವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಪೂಜಾರವರೇ, ನಿರಾಂಡ್ರವರೇ, ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಮಾನ್ಯ ಎಸ್ ಟಿ ನಂಜನಮಠರವರೇ, ಪ್ರಮುಖವಾಗಿ ನನ್ನ ಆತ್ಮೀಯ ಸ್ನೇಹಿತರು, ಬೀಳಿಗೆಯ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಜೆ ಟಿ ಪಾಟೀಲ್ರವರೇ, ಮಾನ್ಯ ಹುನಗುಂದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವರವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ತೇರ್ದಾಳ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿದ್ದು ಸವದಿರವರೇ, ಬದಾಮಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಿ ಬಿ ಚಿಮರ್ಕಟ್ಟಿರವರೇ, ಹಾಗೆಯೇ ವಿಧಾನ ಪರಿಷತ್ತಿನ ಸದಸ್ಯರು, ಹಿಂದಿನ ಸಚಿವರು ಸಹೋದರಿ ಶ್ರೀಮತಿ ಡಾಕ್ಟರ್ ಉಮಾಶ್ರೀರವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಸನ್ಮಾನ್ಯ ಸಂಗಪ್ಪರವರೇ, ಹಾಗೆಯೇ ಸಿ ಇ ಅವರಾಗಿರ್ತಕ್ಕಂಥ ಮಾನ್ಯ ಕುರೇರವರೇ, ಎಸ್ ಪಿ ಅವರಾಗಿರ್ತಕ್ಕಂಥ ಮಾನ್ಯ ಗೋಯಲ್ರವರೇ, ಯಾವತ್ತು ಪ್ರಮುಖವಾಗಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯಾವತ್ತು ಗೌರವಾನ್ವಿತ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಮಯ ಬಹಳ ಆಗಿದೆ, ಬೇಗನೆ ಮಾತನಾಡಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ನನಗೆ ಕೊಟ್ಟಿದ್ದಾರೆ. ನಾನು ಇವತ್ತು ನನಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ. ಕಳೆದ 10 ವರ್ಷಗಳಿಂದ ಈ ಒಂದು ಚಾಲುಕ್ಯ ಉತ್ಸವ ನಡೆದಿರಲಿಲ್ಲ. ಇಲ್ಲಿನ ಶಾಸಕರು ಹಾಗೂ ಮಾನ್ಯ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರವರು, ಇನ್ನುಳಿದ ಎಲ್ಲ ಶಾಸಕರು ಸೇರಿ ಈ ಬಾರಿ ಚಾಲುಕ್ಯೋತ್ಸವವನ್ನು ಮಾಡಬೇಕು ಅನ್ನುವ ಒಂದು ಉತ್ಸಾಹದಿಂದ ಮಾಡಿದ್ದಾರೆ. ನಿಜವಾಗಿ ಕೂಡ ನನಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತೇನು ಚಾಲುಕ್ಯರ ಗತವೈಭವವನ್ನು ನೆನೆಸ್ಕೊಳ್ಬೇಕು, ಅದರ ಜೊತೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಶಿಲ್ಪಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅದರ ಜೊತೆಗೆ ಇವತ್ತು ಎಲ್ಲ ಸಮಾಜದ ಸಮನ್ವಯತೆಗೆ ಇವತ್ತೇನು ಗುಹೆಗಳಲ್ಲಿರ್ತಕ್ಕಂಥ ಎಲ್ಲ ಶಿಲ್ಪಕಲೆಯನ್ನು ತಾವೆಲ್ಲ ನೋಡಿದ್ದೀರಿ. ಇವತ್ತು ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಬಿ ಬಿ ಚಿಮ್ಮನಕಟ್ಟಿರವರು ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳಿದ್ದಾರೆ. ನನಗೆ ಒಂದು ನೋವಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಈ ಕ್ಷೇತ್ರದ ಶಾಸಕರಾಗಿ ಹಾಗೆಯೇ
ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ತಂಗಡಿಗಿರವರು ಅವರು ಇಲ್ಲಿನೇ ರಾಜಕಾರಣ ಮಾಡಿ ಇವತ್ತು ಅವರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಅದೇ ರೀತಿ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಗೈರತಿ ಸುರೇಶ್ರವರು ಕೂಡ ಇದ್ದಾರೆ. ಇವತ್ತು ಬಹಳ ವರ್ಷಗಳಿಂದ ನಾನು ಮೊದಲನೇ ಬಾರಿ ಲೋಕಸಭಾ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಆ ಒಂದು ಹೊಂಡದ ಮೇಲೆ ಇರ್ತಕ್ಕಂಥ ಮನೆಗಳನ್ನು ತೆಗೆದು ಅವರಿಗೆ ಪುನರ್ವಸತಿ ನಿರ್ಮಾಣ ಮಾಡಲಿಕ್ಕೆ 8 ಕೋಟಿ ರೂಪಾಯಿಗಳನ್ನು ತಂದಿದ್ದು ಇವತ್ತಿನವರೆಗೂ ಕೂಡ ಖರ್ಚಾಗಿ ಅದು ಅನುಷ್ಠಾನಗೊಳ್ಳದೇ ಇರತಕ್ಕಂಥದ್ದು ಭಾಳಷ್ಟು ನೋವಿನ ಸಂಗತಿ. ಹಾಗೆಯೇ ಹೃದಯ ಯೋಜನೆಯಲ್ಲಿ ಇವತ್ತೇನು ಭಾಳಷ್ಟು ಕೆಲಸಗಳಾಗಬೇಕಾಗಿತ್ತು, ಒಂದಿಲ್ಲ ಒಂದು ರೀತಿಯಿಂದ ತೊಂದರೆಯಾಗಿ ಇವತ್ತು ಆ ಕೆಲಸವೂ ಕೂಡ ಸಂಪೂರ್ಣವಾಗಿ ಆಗಲಿಲ್ಲ. ನಾನು ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ಬಯಸೋದಿಲ್ಲ, ಆದರೆ ಈ ಒಂದು ಭಾಗದ ಅಭಿವೃದ್ಧಿಗೆ ನನ್ನದೇ ಆಗಿರ್ತಕ್ಕಂಥ ಇತಿಮಿತಿಯಲ್ಲಿ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಬಾದಾಮಿ ಅಭಿವೃದ್ಧಿ ಆಗಬೇಕು. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಇವತ್ತು ಈ ಒಂದು ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಖ್ಯಾತಿಯನ್ನು ಪಡೆತಕ್ಕಂಥ ಪ್ರೇಕ್ಷಣೀಯ ಸ್ಥಳ. ಇವತ್ತು ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ವಿದೇಶದಿಂದ ಬೇರೆ ಬೇರೆ ಇವತ್ತು ಸ್ಥಳದಿಂದ ಇವತ್ತು ಜನ ಬಹಳಷ್ಟು ಪ್ರೇಕ್ಷಕರು ಬಾದಾಮಿಯನ್ನು ನೋಡಲಿಕ್ಕೆ ಬರ್ತಿದ್ದಾರೆ. ಇವತ್ತೇನು ಪಾರ್ಕಿಂಗ್ ಪ್ಲಾಜಾ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಹಣಕಾಸಿನ ನೆರವನ್ನು ಕೂಡ ಒದಗಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಭಾಳಷ್ಟು ಕೆಲಸ ಕಾರ್ಯಗಳು ಇಲ್ಲಿಯ ಏನು ಸ್ಥಳೀಯ ಜನರು ಅದಕ್ಕೆ ಸಹಕಾರ ಕೊಡದೇ ಇರುವುದರಿಂದ ಇವತ್ತು ಅಭಿವೃದ್ಧಿ ತೊಂದರೆ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಪಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ಭಾಳಷ್ಟು ಈ ಬಾದಾಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಇಚ್ಛೆಯನ್ನು ಹೊಂದಿದ್ದರೂ ಕೂಡ ಇವತ್ತು ಆ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಇವತ್ತು ಬಹುಶಃ ಇವತ್ತು ಏನು ನಮಗೆ ಈ ಒಂದು ಟೂರಿಸಂ ಡೆವಲಪ್ಮೆಂಟ್ ಆಗಬೇಕಾದರೆ, ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿ ರಸ್ತೆಗಳು ಬೇಕು, ರೈಲ್ವೆ ಸೌಲಭ್ಯ ಇರಬೇಕು. ಹಾಗೆಯೇ ಇವತ್ತು ಬೇರೆದವರಿಗೆ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡ್ತಕ್ಕಂಥ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಏನು ಹಣಕಾಸು ಬಳಸದೆ ಇವತ್ತು ಇನ್ನೂ ಕೆಲಸ ಕಾರ್ಯಗಳು ಉಳಿದಿವೆ, ಅವೆಲ್ಲವೂ ಕೂಡ ಇವತ್ತು ಬೇಗನೆ ಮುಗಿಬೇಕು. ಅದರ ಜೊತೆಗೆ ನಾನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವತ್ತು ಏನು ಬಾದಾಮಿಯ ಈ ಒಂದು ನಗರವನ್ನು ಅಭಿವೃದ್ಧಿ ಮಾಡಿ ಇವತ್ತು ಪ್ರೇಕ್ಷಣೀಯ ಸ್ಥಳಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ಹೆಚ್ಚೆಚ್ಚು ಜನರನ್ನು ಆಕರ್ಷಣೆ ಮಾಡಬೇಕಾದರೆ ನಾವು ಭಾಳಷ್ಟು ಇವತ್ತು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇದಕ್ಕೆ ತಮಗೆಲ್ಲ ಕೂಡ ಇಲ್ಲಿ ಮೇಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಹಿಡಿದು ಭಾಳಷ್ಟು ಜನ ಇವತ್ತು ಆಸಕ್ತಿ ಹೊಂದಿದ್ದರೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಪುನಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗಾಗಲೇ ನಮ್ಮ ಕೇಂದ್ರದ ಸಚಿವರಲ್ಲಿ ನಾನು ಮಾತನಾಡಿದ್ದೇನೆ. ಇವತ್ತು ಕನಿಷ್ಠ ಮೂಲಭೂತ ಸೌಲಭ್ಯ ಹಾಗೂ ಸರ್ಕಿಟ್ ನಿರ್ಮಾಣದ ಒಂದು ಪ್ರಪೋಸಲನ್ನು 200 ಕೋಟಿ ರೂಪಾಯಿ ಪ್ರಪೋಸಲನ್ನು ತಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿ 100ಕ್ಕೆ 100ರಷ್ಟು ಆ ಒಂದು ಕೇಂದ್ರದಿಂದ ಆ ಹಣವನ್ನು ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಇವತ್ತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹುಶಃ ಏನು ಪ್ರತಿ ವರ್ಷವೂ ಕೂಡ ಇವತ್ತು ಏನು ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿ ಇರ್ತಕ್ಕಂಥ ದೇವಾಲಯ ಆಗಿರ್ಬೋದು, ಕೆರೆಕಟ್ಟೆಗಳಾಗಿರ್ಬೋದು, ಗುಡಿ ಗುಂಡಾರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಇವತ್ತು ಆ ಒಂದು ಸಂರಕ್ಷಣೆಯ ಜವಾಬ್ದಾರಿ ನಮಗೆಲ್ಲರಿಗೂ ಕೂಡ ಇದೆ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲಾಖೆಯವರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿ, ಯಾಕಂತ ಹೇಳಿದ್ರೆ ಇನ್ನೂ ಮುಖ್ಯಮಂತ್ರಿಗಳು ಹಾಗೂ ಇನ್ನೂ ಸಚಿವರು ಮಾತನಾಡಬೇಕಾಗಿದೆ. ಇವತ್ತು ಭಾಳಷ್ಟು ತಾವೆಲ್ಲ ಇವತ್ತು ಏನು ಭಾಳಷ್ಟು ಕಲೆಯಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂಥ ಭಾಳಷ್ಟು ಕಲಾವಿದರು ಇಲ್ಲಿ ಬಂದಿದ್ದಾರೆ. ಅವರ ಒಂದು ಕಲೆಯನ್ನು ಇವತ್ತು ವೀಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ನಾನು ಹೆಚ್ಚು ಏನು ತಮ್ಮ ವೇಳೆಯನ್ನು ತೆಗೆದುಕೊಳ್ಳಾರದೆ
ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ. ಬೇಗನೆ ಈ ಒಂದು ಬಾದಾಮಿ ಈ ಒಂದು ಏನು ಪುಲಿಕೇಶಿ ನಾಡಿನ ಈ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸ್ಪಂದಿಸೋಣ ಅನ್ನುವಂಥ ಮಾತನ್ನು ಹೇಳಿ ಆ ಕೆಲಸ ಬೇಗನೆ ಆಗಲಿ ಅಂತ ಕೇಳಿಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.